ओम शांति। Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ओम सहना भवतु, सहनौ भुनक्तु, सह वीर्यं करवावहै, तेजस्विनावधीतमस्तु मा विद्विषावहै. ओम शांति शांति शांति. Please rub both the palms, form a cup and keep them on the eyes. Namaste and namaste to everyone. Namaste. ಎಲ್ಲರದು ಊಟ ಆಯ್ತಾ? ಆಯ್ತು ಸರ್. Okay, so we'll start off. So yesterday we were speaking about, or rather we were discussing about how to wash off karmas. So ಮೊದಲನೇ method we saw was Atmic consciousness. So by being Atmic conscious, ओम अथवा soul conscious. शांति। So being soul conscious, Atmic conscious, so we can wash off the karmas. Next, the second one is negative sanskaras. ನಮ್ಮಲ್ಲಿ ನೆಗೆಟಿವ್ ಸಂಸ್ಕಾರಗಳಿರುತ್ತಲ್ವಾ, ಅದನ್ನ ಸ್ಟಾಪ್ ಮಾಡಬೇಕು. ಸೊ ಹೌ ಡು ವಿ ಸ್ಟಾಪ್ ನೆಗೆಟಿವ್ ಸಂಸ್ಕಾರ್ಸ್? ಸೊ ನೆಗೆಟಿವ್ ಸಂಸ್ಕಾರಸ್ ಅಂದ್ರೆ ಗೊತ್ತಾಯ್ತಾ? ನಮ್ಮಲ್ಲಿ ಯಾವ ವೀಕ್ನೆಸ್ ಇದೆ ಅಂತ ನಮಗೆ ಗೊತ್ತಿದೆಯಾ? ಗೊತ್ತಿರುತ್ತಾ? ಸೊ ವಿ ನೋ ದಟ್ ದಿಸ್ ಇಸ್ ಟ್ರಬ್ಲಿಂಗ್ ಮೀ, ದಿಸ್ ಇಸ್ ನಾಟ್ ಅಲವಿಂಗ್ ಮೀ ಟು ಗೋ ಅಪ್ ಅಂದಾಗ, ಸೊ ಐ ಕ್ಯಾನ್ ಸ್ಟಾಪ್ ಇಟ್. Yes or no? So I know Yes. it is not good for me. It is pulling me down. So when I know it is pulling me down, I can easily break the cycle or not continue with those wrong sanskaras. So sanskaras, we have learned that there are 5 types of sanskars. The past life sanskars, most predominant one, the parental sanskars, environmental sanskars, original sanskars, and acquired sanskars or willpower sanskars. So of this, the most powerful is the willpower sanskars, because we know what is to be done and ಯಾವುದನ್ನ ಆರಿಸ್ಕೋಬೇಕು ಅಂತ ಗೊತ್ತಿದೆ ನಮಗೆ. So with the help of our will, we create plenty of sanskars. So that those sanskars are in our hands. So if we want, we can stop it. If we want, we can allow it. We can go ahead with the same type of sanskars. It is not good for us. ನಮಗೆ ಗೊತ್ತಿದೆ ಅಲ್ವಾ? So can we curtail those sanskars? Yes or no? Sir. Yes, sir. Okay. Now we'll go in for a very small story. ಆಮೇಲೆ ನಿಮಗೆ ಗೊತ್ತಾಗತ್ತೆ ನಮ್ಮ ಸಂಸ್ಕಾರಗಳನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಆಗತ್ತಾ ಅಂತ. ಸೊ ಒಂದ್ಸಲ Lord Vishnu decides to meet Lord Parmeshwara in Kailasa. So he comes on top of ಅವರ ವಾಹನ ಗರುಡ. ಗರುಡನ ಮೇಲೆ
ಬರ್ತಾರೆ. ಸೊ ಕೈಲಾಸದ ಬಾಗಿಲಲ್ಲಿ ಗೇಟಲ್ಲಿ ಗರುಡ ಶ್ರೀ ವಿಷ್ಣುವಿಗೆ ಇಳಿಸ್ತಾನೆ. ಶ್ರೀ ವಿಷ್ಣು ಇಳಿದು ಒಳಗಡೆ ಹೋಗ್ತಾನೆ, ಗರುಡ ಹೊರಗಡೆನೆ ಇರ್ತಾನೆ. ದಟ್ ಈಸ್ ವಾಟ್ ವಿ ಡೂ ನೋ. ವೆಹಿಕಲ್ ಅಲ್ಲಿ ಹೋದ್ರೆ ನಾವು, ದ ವೆಹಿಕಲ್ ಇಸ್ ಔಟ್ ಸೈಡ್, ಡ್ರೈವರ್ ಇಸ್ ಔಟ್ ಸೈಡ್, ಹೌದಾ ಇಲ್ವೋ? ಅವ್ರು ಒಳಗಡೆ ಬರ್ತಾರಾ? No, no, sir. ಸೊ ಹಾಗೆ ಹಿ ಸ್ಟೇಸ್ ಔಟ್ ಅಂಡ್ ಅವರು ಹೊರಗಡೆ ಆ ಕಡೆ ಈ ಕಡೆ ನೋಡುವಾಗ ಒಂದು ದೊಡ್ಡ ಎಲೆ ಕಾಣತ್ತೆ. ಆ ದೊಡ್ಡ ಎಲೆಯಲ್ಲಿ ಸ್ವಲ್ಪ ನೀರಿರುತ್ತೆ. ಆ ನೀರಲ್ಲಿ ಒಂದು ಪುಟಾಣಿಯಾದಂತ, ಯು ಹ್ಯಾವ್ ಸೀನ್ ಟೈಲ್ ಬರ್ಡ್ಸ್ ಅಲ್ವಾ? ಆ ಟೈಲ್ ಬರ್ಡ್ ನೀರಲ್ಲಿ ಆಟ ಆಡ್ತಾ ಇರುತ್ತೆ. ಆ ಆಟ ಆಡ್ತಾ ಇರೋ ಟೈಲ್ ಬರ್ಡ್ ಅನ್ನ ನೋಡಿ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದೆ ಇದು ಅಂತ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಯಮಧರ್ಮರಾಜರು ಬರ್ತಾರೆ. ಯಮಧರ್ಮರಾಜರ ಕಣ್ಣು ಆ ಪುಟಾಣಿಯಾದಂತಹ ಚಿಕ್ಕದಾದಂತಹ ಆ ಒಂದು ಬರ್ಡ್, ಆ ಒಂದು ಹಕ್ಕಿಯ ಮೇಲೆ ಬೀಳುತ್ತೆ. ಅದನ್ನು ಗರುಡ ನೋಡ್ತಾನೆ. ಯಮಧರ್ಮರಾಜನ ಕಣ್ಣು ಆ ಹಕ್ಕಿಯ ಮೇಲೆ ಬಿದ್ದಿದೆ. ಆ ಯಮಧರ್ಮರಾಜ ಹಾಗೇ ನೋಡ್ಕೊಂಡು ಒಳಗಡೆ ಹೋಗ್ತಾರೆ. ಅವ್ರದ್ದು ಏನೋ ಮೀಟಿಂಗ್ ಇರತ್ತೆ ಬಹುಶಃ ಕೈಲಾಸ ಪರ್ವತದಲ್ಲಿ. ಸೊ ಯಮಧರ್ಮರಾಜನ ಕಣ್ಣು ಯಾರ ಮೇಲೆ ಬಿದ್ದಿದೆ? ಆ ಪುಟಾಣಿಯಾದಂತಹ ಹಕ್ಕಿ ಮೇಲೆ ಬಿದ್ದಿದೆ. ಸೊ ಆಗ ಇವರಿಗೆ ಅನ್ಸುತ್ತೆ, ಓ, ಯಮಧರ್ಮರಾಜರ ಕಣ್ಣು ಇದ್ರ ಮೇಲೆ ಬಿದ್ದಿದೆ, ಸೊ ಇದರ ಆಯಸ್ಸು ಆಯ್ತು. ಯಮಧರ್ಮರಾಜರು ಏನು ಒಳಗಡೆ ಮೀಟಿಂಗ್ ಅಥವಾ ಸಂದರ್ಶನ ನಡೆಸ್ತಾ ಇದಾರೆ ಅದನ್ನ ಮುಗಿಸ್ಕೊಂಡು ಬಂದು ಈ ಹಕ್ಕಿಯ ಆಯಸ್ಸು ಆಯ್ತು ಅನ್ಕೊಂಡು ಆ ಹಕ್ಕಿಗೆ ಸಾಫ್ಟ್ ಆಗಿ ತನ್ನ ಬೀಕಲ್ಲಿ ಹಿಡಿದು 1000 ಮೈಲಿ ದೂರ ಹೋಗಿ ಅದೇ ತರ ಕಾಡಲ್ಲಿ ಎಲ್ಲಿ ನೀರಿದೆ, ಎಲ್ಲಿ ತಿಂಡಿ ಊಟ ಎಲ್ಲ ಇದೆ, ಶೆಲ್ಟರ್ ಇದೆ, ಅಲ್ಲಿ ಬಿಟ್ಬಿಟ್ಟು ವಾಪಸ್ ಬರ್ತಾರೆ. ವಾಪಸ್ ಬಂದು ಅಲ್ಲಿ ಹಾಗೆ ಗೇಟ್ ಹತ್ರ, ಕೈಲಾಸದ ಗೇಟ್ ಹತ್ರ ಕುಳಿತಿರ್ತಾರೆ. ಯಮಧರ್ಮರಾಜರು ಆ ಗೇಟಿಂದ ಹೊರಗಡೆ ಮತ್ತೆ ಬರ್ತಾರೆ, ಅಂದ್ರೆ ಕೈಲಾಸ ಪರ್ವತದ ಮೀಟಿಂಗ್ ಆದ ನಂತರ. ಸೊ ಮೀಟಿಂಗ್ ಆಗಿ ಹೊರಗೆ ಬಂದು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಸೊ ನೋಡಿದಾಗ ಗರುಡರು ಕೇಳ್ತಾರೆ, ಏನ್ ನೋಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಲ್ಲ, ಇಲ್ಲಿ ಒಂದು ಹಕ್ಕಿ ಇತ್ತು, ನಾನು ಒಳಗಡೆ ಹೋಗುವಾಗ ಆ ಹಕ್ಕಿ ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಅಲ್ಲಿ ಹೋಗಿದೆಯಲ್ಲ, ಅದು ಅಲ್ಲಿ ಹೇಗೆ ಹೋಗಲು ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಏನು ಅಂತ ವಿಷಯ ಕೇಳ್ತಾನೆ ಗರುಡ. ಆಗ ಯಮಧರ್ಮರಾಜ ಹೇಳ್ತಾನೆ, ಇಲ್ಲಿಂದ 1000 ಮೈಲಿ ದೂರ ಒಂದು ದೊಡ್ಡ ಹೆಬ್ಬಾವು ಆ ಹಕ್ಕಿಯನ್ನ ತಿಂದು ಆ ಹಕ್ಕಿ ಸಾಯ್ಬೇಕು. ದ ಫೇಟ್ ಆಫ್ ದ ಬರ್ಡ್ ಈ ಸಚ್ ದಟ್ ಇಲ್ಲಿಂದ 1000 ಮೈಲಿ ದೂರ ಒಂದು ಹೆಬ್ಬಾವು ಅದನ್ನ ತಿಂದು ಸಾಯ್ಬೇಕು. ಅದರ ಆಯುಸ್ಸು ಮುಗೀತು. ಅದು ಇಲ್ಲಿಲ್ಲ ಅಂದ್ರೆ ಖಂಡಿತವಾಗಿ ಅಲ್ಲಿ ಹೋಗಿದೆ. ಮತ್ತೆ ಈಗ ಹೆಬ್ಬಾವು ಅದನ್ನ ಇಷ್ಟೊತ್ತಿಗೆ ತಿಂದಿರುತ್ತೆ. ಸೊ ಗರುಡ ಏನ್ ಮಾಡಿದಾರೆ ಅದಕ್ಕೆ? Facilitated. ಫೆಸಿಲಿಟೇಟೆಡ್ ಟು ಸೊ ಅನುಕೂಲ ಮಾಡಿಕೊಟ್ಬಿಟ್ಟಿದ್ದಾನೆ. ಅನುಕೂಲ ಮಾಡಿ ಕೊಟ್ಬಿಟ್ಟಿರೋ. ಫೇಟ್ ಕೆನಾಟ್ ಬಿ ಚೇಂಜ್ಡ್ ಅಲ್ಲ. ಸೊ ಫೇಟ್ ಆಫ್ ದಟ್ ಸ್ಮಾಲ್ ಬರ್ಡ್, ಓಕೆ, ಏನಿತ್ತು, ಒಂದು 1000 ಮೈಲಿ ದೂರ ಒಂದು ಹೆಬ್ಬಾವಿನ ಬಾಯಲ್ಲಿ ಅದು ಹೋಗ್ಬೇಕಾಗಿತ್ತು, ಅದು ಹೋಯ್ತು. ಕರೆಕ್ಟ್ ಆದ ಸ್ಥಳಕ್ಕೆ ಹೋಗಿ, ಓಕೆ. ಸೊ ಫೇಟ್ ಕೆನಾಟ್ ಬಿ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಸರ್. ದಿಸ್ ಇಸ್ ವೇರ್ ಐ ವಾಂಟ್ ಟು ಕಮ್. ಅದಕ್ಕೆ ನಾನು ಹೇಳಿದ್ದು ನನ್ನ ಸಂಸ್ಕಾರಗಳನ್ನ ನಿಮ್ಗೆ ಹಿಂದೆ ಜಾತಕದ ಬಗ್ಗೆ ಹೇಳಿದೆ. ಜಾತಕದ ಬಗ್ಗೆ if you discuss with a very good astrologer, which I did with one of a very great renowned astrologer, I spoke to him, I was discussing. So in the discussion I told him, ಈಗ ನಮ್ಮ ಜಾತಕ ಅಂದರೆ ಇಟ್ ಇಸ್ ಅ ಬಂಡಲ್ ಆಫ್ ಪಾಸ್ಟ್ ಲೈಫ್ ಸಂಸ್ಕಾರ್ಸ್, ಹೌದಾ ಇಲ್ವೋ? ಪಾಸ್ಟ್ ಲೈಫ್ ಸಂಸ್ಕಾರ್ಸ್. ಈಗ ಈ ಸಂಸ್ಕಾರಗಳನ್ನ ನಾನು ಬದಲಾಯಿಸಿದರೆ ಸೊ ನನ್ನ ಫ್ಯೂಚರ್ ಬದಲಾಗತ್ತಾ? ಆಗತ್ತೆ. ಸೊ ಸಂಸ್ಕಾರಗಳನ್ನ ನಾನು ಬದಲಾಯಿಸಬೇಕು. ವೆನ್ ಐ ಆಮ್ ರೆಡಿ ಟು ಚೇಂಜ್ ಮೈ ಸಂಸ್ಕಾರ್ಸ್, ನ್ಯಾಚುರಲಿ ಮೈ ಫ್ಯೂಚರ್ ವಿಲ್ ಚೇಂಜ್.
but how many are ready to change their sanskars? Question is that. He asked me the same question. ಎಷ್ಟು ಜನ ಇದ್ದಾರೆ ಅವರ ಸಂಸ್ಕಾರಗಳನ್ನ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ? ಹೇಳಿ ನೋಡೋಣ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಈ ಒಂದು ಗ್ರಹಗಳ ಶಾಂತಿ, ದೇವತೆಗಳ ಶಾಂತಿ, ಅದೆಲ್ಲ ಅವರು ಆ ಒಂದು ಸಮಯಕ್ಕೆ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ತಾರೆ. ಈ ಸ್ತೋತ್ರ ಓದ್ಬೇಕು ಸ್ವಾಮಿ, ನಿಮಗೆ ಒಂದು ಮಂಡಲ ಮುಗಿಬೇಕು, 48 ದಿನ ಓದ್ಬೇಕು ಅಂದ್ರೆ, ಇಲ್ಲ ಅಂದ್ರೆ ಈ ಒಂದು ಆಘಾತ ಇದೆ, ಈ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಎದ್ದು ಬಿದ್ದು ಬೆಳಗ್ಗೆ ಎದ್ದು ಓದ್ತಾರೆ. ಮಡಿ ಬಟ್ಟೆಯಲ್ಲಾಗ್ಲಿ, ಮೈಲಿಗೆಯಲ್ಲಾಗ್ಲಿ ಎಲ್ಲ ಮಾಡ್ತಾರೆ. ಆ ನಂತರ ಆ ಒಂದು ಸಮಯ ಕಳೆದು ಹೋದ ನಂತರ ದೇವರನ್ನು ಮರಿತಾರೆ, ಎಲ್ಲರನ್ನು ಮರಿತಾರೆ. ಮತ್ತೆ ಪುನಃ ಎಲ್ಲಿ ಹೋಗ್ಬಾರ್ದಾದ್ರೆ ಮತ್ತೆ ಎಲ್ಲಿಗೆ ಹೋಗ್ತಾರೆ? ಲೌಕಿಕ ಜೀವನಕ್ಕೆ, ಲೌಕಿಕವಾದ ವಾತಾವರಣಕ್ಕೆ ಮತ್ತೆ ಪುನಃ ಹೋಗ್ತಾರೆ. ಸೊ ಇವರು ಸಂಸ್ಕಾರಗಳನ್ನ ಚೇಂಜ್ ಮಾಡ್ತಾರಾ ಅಂತ ಕೇಳಿದ್ರು. ಕ್ಯಾನ್ ಎನಿವನ್ ಆನ್ಸರ್ ದಿಸ್ ಕ್ವಶನ್? ಈಗ ನಿಮಗೆ ಹೇಳಿರ್ತಾರೆ, ನೋಡ್ರಮ್ಮ 6 ತಿಂಗಳ ಕಾಲ ಸ್ವಲ್ಪ ಸರಿ ಇಲ್ಲ. ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಡೂ ಪರ್ಟಿಕ್ಯುಲರ್ ಥಿಂಗ್. ಈ ಒಂದು ಇದನ್ನ ಮಾಡ್ಬೇಕಾಗತ್ತೆ, ದೇವಿ ದೇವತೆಯ ಸ್ತೋತ್ರ ಓದ್ಬೇಕು, ಶಾಂತಿಯನ್ನ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು. ಎಲ್ಲ ನೀವು ಶಾಂತಿ ಮಾಡಿದ ನಂತರ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗತ್ತೆ. ಇನ್ನು 1 ವರ್ಷದ ಕಾಲ ನಿಮಗೆ ತೊಂದರೆ ಇದೆ ಅಥವಾ 6 ತಿಂಗಳ ಕಾಲ ನಿಮಗೆ ತೊಂದರೆ ಇದೆ ಅಂದಾಗ ಆ ಜಾತಕನು ಅಥವಾ ಯಾರಿಗೆ ಆ ಪ್ರಾಬ್ಲಮ್ ಇದೆ ಅವರು ಎದ್ದು ಬಿದ್ದು ಹೋಗ್ತಾರ ಇಲ್ವೋ? ಹೌದೌದು. 6 ತಿಂಗಳಾಯ್ತು, ಅದ್ರ ನಂತರ ಏನ್ ಮಾಡ್ತಾರೆ? ಮತ್ತೆ ಪುನಃ ಹೋಟೆಲ್ಗೆ ಹೋದ್ರು, ಮತ್ತೆ ಪುನಃ ಇದಕ್ಕೆ ಹೋದ್ರು, ಮತ್ತೆ ಪುನಃ ಲಕ್ಸುರೀಸ್, ಮತ್ತೆ ಪುನಃ ಪಿಕ್ನಿಕ್, ಮತ್ತೆ ಪುನಃ ಇದು. ದೇವರನ್ನ ಮರ್ತರ ಹಿಡ್ಕೊಂಡ್ರ? ಮರೆತರು. ಈಗ ಇವ್ರಿಗೆ ಏನ್ ಮಾಡೋಣ? ಸಂಸ್ಕಾರ ಪರಿವರ್ತನೆ ಆಯ್ತಾ? ಇಲ್ಲ. ಈಗ ತಿಳಿತಾ? ಜಾತಕ ಯಾಕೆ ಪ್ರಿಡಿಕ್ಷನ್ ಆಲ್ಮೋಸ್ಟ್ ಕರೆಕ್ಟ್ ಇರುತ್ತೆ ಅಂತ? ಯಾಕೆ ಅಂತಂದ್ರೆ no one is ready to change their sanskars. If you are willing to change your sanskars, that ಜಾತಕ ಅವ್ರು ಹೇಳಿದ್ರು, ಈ ಜಾತಕ will not hold good for this person. ಅವ್ರು ಹಾಗೆ ಹೇಳಿದ್ರು, if this person is ready to change his sanskars, this horoscope is not his horoscope at all. Horoscope ಇವಂದಲ್ವೇ ಅಲ್ಲ. ಅರ್ಥ ಆಯ್ತಾ ನಾ ಹೇಳಿದ್ ನಿಮಗೆ? ಸೊ ಈಗ ನಮಗೆ ಇನ್ನೊಂದು ಉದಾಹರಣೆ ಕೊಡೋಣ. ಒಬ್ರು ಡಯಾಬಿಟಿಕ್ ಇದ್ದಾರೆ, ಬೆಳಗ್ಗೆ ಕಾಫಿ ಬೇಕೇ ಬೇಕು, ಸಕ್ಕರೆ ಜೊತೆ ಬೇಕು, 2 ಸ್ಪೂನ್ ಎಕ್ಸ್ಟ್ರಾ ಬೇಕು. ಕುಡಿಬೇಡ್ರಿ ಕಾಫಿ, ಡಾಕ್ಟರ್ ಹೇಳಿದ್ದಾರೆ, ಏನಾಗತ್ತೋ ನೋಡೋಣ ಅಂತ ಹೇಳಿ ಕುಡಿದು ICU ಹೋದಾಗ ಅವ್ರಿಗೇನು ಆಗುದಿಲ್ಲ, ಅವ್ರು ಅನ್ಕಾನ್ಶಿಯಸ್ ಆಗಿರ್ತಾರೆ. ಹೊರಗಿರೋರ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿರುತ್ತೆ, BP ಜಾಸ್ತಿ ಆಗಿರುತ್ತೆ. ಹೌದಾ ಇಲ್ವಾ? ಅಂದ್ರೆ ಅವ್ರ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಏನಾಗತ್ತೆ ನೋಡೋಣ, ಮೊಂಡು ಧೈರ್ಯ, ಏನು ಆಗಲ್ಲ ನನಗೆ, ಹೀಗೆ ಇರೋರು ಎಷ್ಟೋ ಜನ ಇದ್ದಾರೆ. ಸಂಸ್ಕಾರಗಳನ್ನ ಪರಿವರ್ತನೆ ಮಾಡುವುದಿಲ್ಲ. ಈಗ ನೀವು ಸಂಸ್ಕಾರ ಪರಿವರ್ತನೆ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಆ ಕರ್ಮ ಎಫೆಕ್ಟ್ ಆಗುವುದಿಲ್ಲ, ಯಾವುದೇ ತರದ ತೊಂದರೆ ಆಗುವುದಿಲ್ಲ. ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳಿಕ್ ಸಾಧ್ಯ ತಾನೆ? ವಿಲ್ ಪವರ್ ಸಂಸ್ಕಾರಾಸ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಅಷ್ಟೇ. ಚೇಂಜ್, ಟ್ರಾನ್ಸ್ಫಾರ್ಮ್ ದ ಸಂಸ್ಕಾರಾಸ್. ಕ್ಯಾನ್ ಯು ಟ್ರಾನ್ಸ್ಫಾರ್ಮ್? ಹೌ ಮೆನಿ ಆಫ್ ಯು ಆರ್ ವಿಲ್ಲಿಂಗ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಸಂಸ್ಕಾರ್ಸ್? ವೆರಿ ಗುಡ್. ಓಕೆ. ಏನಮ್ಮ? You can change, you can transform your sanskars. So this is another method. Now coming on to one more sanskar, ಅಂದ್ರೆ ಸಂಸ್ಕಾರದ ಪರಿವರ್ತನೆ ಮಾಡ್ಲಿಲ್ಲ ಅಂತಂದ್ರೆ I will tell you another one story. ಅಂದ್ರೆ ನಮ್ಮ ಆಕ್ಚುಯಲ್ ಲೈಫ್ ಸ್ಪ್ಯಾನ್ ಎಷ್ಟು? If I have told this story, you tell me please. So one teacher ಗೆ ವರ್ಗಾವಣೆ ಆಗಿರುತ್ತೆ, ಟ್ರಾನ್ಸ್ಫರ್ ಆಗಿರುತ್ತೆ. One teacher would have got transferred to a particular place. ಒಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅವ್ರದ್ದು. ಅಲ್ಲಿ ಹೋಗುವಾಗ ಒಂದು ಚಿಕ್ಕ ಹಳ್ಳಿ ಅದು.
ಹಳ್ಳಿ ಹೋಗುವಾಗ ಹಳ್ಳಿಯ ಹೊರಗಡೆ ಸಾಧಾರಣವಾಗಿ ಈ ಸ್ಮಶಾನ ಇರುತ್ತೆ, ಗೊತ್ತಲ್ಲ ಎಲ್ಲರಿಗೂ. ಕೆಲವು ಹಳ್ಳಿ, ಎಲ್ಲಾ ಹಳ್ಳಿಗಳಲ್ಲ. ಸೊ ವಿಲ್ ಬಿ ವಾಕಿಂಗ್ ಥ್ರೂ, ಆ ಸ್ಮಶಾನದ ಮೂಲಕ ಹಾದು ಹೋಗ್ತಾ ಇರ್ತಾರೆ. ಟೋಮ್ ಸ್ಟೋನ್ಸ್ ಅಂದ್ರೆ ಗೊತ್ತಾ ಎಲ್ಲರಿಗೂ? ಈ ಸಮಾಧಿ ಮೇಲೆ ಬರ್ದಿರ್ತಾರಲ್ಲ ಟೋಮ್ ಸ್ಟೋನ್ಸ್. ಆ ಟೋಮ್ ಸ್ಟೋನ್ ಅನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ರ ಮೇಲೆ ಹೆಸರು ಬರೆದಿರ್ತಾರೆ, ಏನೋ ಒಂದು 3 ವರ್ಷ, ಇನ್ನೊಂದರಲ್ಲಿ 2 ವರ್ಷ, ಇನ್ನೊಂದರಲ್ಲಿ 4 ವರ್ಷ, ಇನ್ನೊಂದರಲ್ಲಿ 6 ತಿಂಗಳು, ಹೀಗೆ ಬರ್ದಿರುತ್ತೆ. ಯಾರ್ದು 8 ವರ್ಷ ದಾಟೇ ಇಲ್ಲ. ಇವರು ಆ ಹಳ್ಳಿಗೆ ಹೋಗುವಾಗ ಯೋಚನೆ ಮಾಡ್ತಾರೆ, ಏನಪ್ಪಾ ಈ ಹಳ್ಳಿಯಲ್ಲಿ ಯಾರು 8 ವರ್ಷ ದಾಟಿದ್ದೇ ಇಲ್ಲ, ಯಾವ ತರ ಹಳ್ಳಿಗೆ ಬಂದಿದ್ದೀನಿ ನಾನು, ನಂದು ಕತೆ ಏನು ಅಂತ ಯೋಚನೆ ಮಾಡ್ಕೊಂಡು ಆ ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಹೋದ್ರೆ ಇವ್ರಿಗೋಸ್ಕರ ಅಂತ ಒಂದು ಸಮಾರಂಭ, ಒಂದು ಸೆರೆಮನಿ ಈಸ್ ಬೀಂಗ್ ಅರೇಂಜ್ಡ್. ಎಲ್ಲರೂ ಗಣ್ಯರು ಹೂವಿನ ಹಾರ ಇಟ್ಕೊಂಡು ನಮ್ಮ ಹಳ್ಳಿಗೆ ಟೀಚರ್ ಬರ್ತಾ ಇದ್ದಾರೆ ಅಂತ ಖುಷಿಯಾಗಿ ಇವ್ರನ್ನ ಬರಮಾಡ್ಕೊಳ್ತಾರೆ. ಇವ್ರು ನೋಡ್ತಾರೆ, ಕೆಲವು ವಯಸ್ಸಾದವರು ಇದ್ದಾರೆ, ಎಲ್ಲರೂ ಇದಾರಲ್ಲ ಇಲ್ಲಿ. ಆದ್ರೆ ಅಲ್ಲಿ ಟೋಮ್ ಸ್ಟೋನ್ ಮೇಲೆ 3 years, 2 years, 1 year, 4 years ಅದೇ ಇತ್ತು, ಒಂದೇ ಒಂದು 8 ವರ್ಷ ಇತ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಆದ ನಂತರ, ಸಮಾರಂಭ ಆದ ನಂತರ ಆ ಊರಿನ ಹೆಡ್ ಇರ್ತಾರಲ್ಲ, ಓಕೆ, ಚೀಫ್, ಆ ಚೀಫಿಗೆ ಇವ್ರು ಕೇಳ್ತಾರೆ, ನನಗೊಂದು ಸಂದೇಹ ಇದೆ, ಐ ಹ್ಯಾವ್ ಅ ಡೌಟ್, ವಿಲ್ ಯು ಪ್ಲೀಸ್ ಕ್ಲಿಯರ್ ಇಟ್? ಯಾಸ್, ವಾಟ್ ಇಸ್ ಇಟ್? ನಾನು ಬರುವಾಗ ಐ ಸಾ ಆ ಸ್ಮಶಾನದಲ್ಲಿ ಟೋಮ್ ಸ್ಟೋನ್ಸ್ ಅಲ್ಲಿ ಓನ್ಲಿ 2 years, 3 years, 6 months, 8 months, 1 year ಅಂತದ್ದೇ ಇತ್ತು, ಒಂದೇ ಒಂದು 8 ವರ್ಷ ಅಂತ ಇತ್ತು, ವಾಟ್ ಇಸ್ ದ್ಯಾಟ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಅದು ಇವರು ದೇವರನ್ನ ಎಷ್ಟು ವರ್ಷ ನೆನೆದುಕೊಂಡ್ರು ಅದು ಅದರ ಮೇಲೆ ಬರ್ದಿದೆ. ಅಂದ್ರೆ ಅವರ ನಿಜವಾದ ಆಯಸ್ಸು ಎಷ್ಟು, ದೇವರನ್ನ ಎಷ್ಟು ನೀವು ನೆನಪು ಮಾಡ್ಕೊಳ್ತೀರಾ ಅಷ್ಟೇ ನಿಮ್ಮ ನಿಜವಾದ ಆಯಸ್ಸು. ಏನ್ರಮ್ಮ? ದ ಥರ್ಡ್ ಒನ್ ಈಸ್ ಕನೆಕ್ಷನ್ ಟು ಗಾಡ್ ಅಂಡ್ ರಿಮೆಂಬರಿಂಗ್ ಗಾಡ್. ಅರ್ಥ ಆಯ್ತಾ? ಸೊ ನಾವು ದೇವರನ್ನ ನೆನಪು ಮಾಡುವುದು, ನಾನು 3 ತರ ಹೇಳಿದೆ ನಿಮ್ಗೆ, ವಾಷಿಂಗ್ ಆಫ್ ಕರ್ಮ. ಒಂದು ಸೋಲ್ ಕಾನ್ಶಿಯಸ್ನೆಸ್ ಅಥವಾ ಆತ್ಮಿಕ್ ಕಾನ್ಶಿಯಸ್ನೆಸ್, ಎರಡನೇದು ನೆಗೆಟಿವ್ ಸಂಸ್ಕಾರ ಟು ಬಿ ಸ್ಟಾಪ್, ಅಂಡ್ ದ ಥರ್ಡ್ ಒನ್ ಇಸ್ ದಿಸ್ ಒನ್, ಕನೆಕ್ಷನ್ ವಿತ್ ಗಾಡ್ ಅಂಡ್ ರಿಮೆಂಬರಿಂಗ್ ಗಾಡ್. ಈಗ ಐ ವಾಂಟ್ ಯು ಟು ಟೇಕ್ ಅಪ್ ಅ ಪೆನ್ ಅಂಡ್ ಪೆನ್ಸಿಲ್ ಅಂಡ್ ಒನ್ ಪೇಪರ್ ಅಂಡ್ ರೈಟ್ ಡೌನ್ ಒಂದು ವಿಷಯ, ಓಕೆ? ಅಂಡ್ ದ ಇಂಪಾರ್ಟೆಂಟ್ ವಿಷಯ ಈಸ್ ದಿಸ್ ಒನ್. ನೀವು ಕ್ಯಾಲ್ಕುಲೇಟ್ ಮಾಡಿ ನನಗೆ ಹೇಳಿ, ನೀವೇ ಕ್ಯಾಲ್ಕುಲೇಟ್ ಮಾಡಿ. ಒಬ್ಬ ಹುಡುಗ 8 ವರ್ಷಕ್ಕೆ ಅವನಿಗೆ ಉಪನಯನ ಆಗತ್ತೆ ಅಂತ ಇಟ್ಕೊಳ್ಳಿ. ಏನ್ರಮ್ಮ? ಉಪನಯನ ಆಗತ್ತೆ 8 ವರ್ಷಕ್ಕೆ. 8 ವರ್ಷದಿಂದ ಅವನಿಗೆ ಆ ಪೂಜಾರರು, ಆ ಪುರೋಹಿತರು, ಅವರ ತಂದೆ ಅವರಿಗೆ ಗಾಯತ್ರಿ ಜಪದ ಅನುಷ್ಠಾನ ಮಾಡ್ಲಿಕ್ಕೆ ಹೇಳ್ತಾರೆ. ದಿನಕ್ಕೆ 1 hour, ದಿನಕ್ಕೆ ಎಷ್ಟು? 1 ಗಂಟೆ ಗಾಯತ್ರಿ ಜಪ ಹೇಳಬೇಕು ಅಂತ ಹೇಳ್ತಾರೆ. ಸೊ ದಿನಕ್ಕೆ 1 hour ಗಾಯತ್ರಿ ಜಪ. ಹಾಗಾದ್ರೆ ದಿನಕ್ಕೆ 1 hour ಹೇಳಿದ್ರೆ ವರ್ಷಕ್ಕೆ ಎಷ್ಟು ದಿನ ಆಯ್ತದು? ಕ್ಯಾಲ್ಕುಲೇಟ್ ಮಾಡಿ ಮದೇವ್ರೆ. ದಿನಕ್ಕೆ 1 hour ಅಂದ್ರೆ 365 ಡಿವೈಡೆಡ್ ಬೈ 24 ಎಷ್ಟು ಬಂತು? 15 days. ಎಲ್ಲೋದ್ರು? ಕ್ಯಾಲ್ಕುಲೇಟ್ ಮಾಡೋದು ಸರ್. 65 ಅಲ್ಲ, ಇಲ್ಲೂ ಜಾಸ್ತಿ ಬರುತ್ತಲ್ಲ ಸರ್. 365 ಡಿವೈಡೆಡ್ ಬೈ 24 ದೇವ್ರೆ. ಓಕೆ ಓಕೆ. 365, 24 hours is equal to 1 day ಅಲ್ವೇನಮ್ಮ? ಹಾ. So 365 days divided by 24 ಅಂದ್ರೆ 15 point something days. ಹೌದು ಸರ್, 15.29 days. ಹೌದು. ಎಲ್ಲಿ ಹೋದ್ರು ಕ್ಯಾಲ್ಕುಲೇಟ್ ಮಾಡೋರು? 15 days. ಕರೆಕ್ಟ್ ಸರ್. ಒಂದು ವರ್ಷ ದಿನಕ್ಕೆ 1 ಗಂಟೆ ಗಾಯತ್ರಿ ಜಪ ಹೇಳಿದ್ರೆ 1 ವರ್ಷದಲ್ಲಿ ಎಷ್ಟು ದಿನ ನೆನಪು ಮಾಡಿದ್ರು? ಕೇವಲ 15 ದಿನ ಮಾತ್ರ. ಓಕೆನಾ? ಅರ್ಥ ಆಯ್ತಾ? ಅವನು 10 ವರ್ಷಗಳ ಕಾಲ ಇದೇ ತರ ಪ್ರಾಂಪ್ಟ್ ಆಗಿ ಮಾಡಿದ್ರೆ ದಿನಕ್ಕೆ 1 ಗಂಟೆ 150 ದಿನ ಆಯ್ತಾ? 20 ವರ್ಷ ಅಂದ್ರೆ 300 ದಿನ ಆಯ್ತಾ? ಹೌದು ಸರ್. ಓಕೆ. ಅವನು ಇದೇ ತರ ಒಂದ್ 50 ವರ್ಷ ಮಾಡ್ದ ಅನ್ಕೊಳ್ಳಿ, ಎಷ್ಟಾಯ್ತಮ್ಮ? 750 ಅಂದ್ರೆ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತಾ? ಅಂದ್ರೆ ಅವನು 58ನೇ ವಯಸ್ಸಲ್ಲಿ ಅವನು 2 ವರ್ಷ ದೇವರನ್ನ ನೆನಪು ಮಾಡ್ಕೊಂಡಿದ್ದಾನೆ. ಹೌದಾ ಇಲ್ವೋ? ಹೌದೌದು ಸರ್. ಈಗ 58ನೇ ವಯಸ್ಸಿಗೆ ಅವನ ಶರೀರ ಬಿಟ್ರೆ ಎಷ್ಟು ವರ್ಷ ದೇವ್ರನ್ನ ನೆನಪು ಮಾಡಿದ್ದ ಅವನು?
ಎರಡು ವರ್ಷ 2 ವರ್ಷ ಅಂತ ಅವನ ಟೋಮ್ ಸ್ಟೋನ್ ಮೇಲೆ 2 years ಅಂತ ಬರೀತಾರೆ. ಈಗ 78 ವರ್ಷಕ್ಕೆ ಅವನ ಶರೀರ ಬಿಟ್ರೆ 70 ವರ್ಷಗಳ ಕಾಲ ದಿನಕ್ಕೆ 1 ಗಂಟೆ ಗಾಯತ್ರಿ ಜಪ ಮಾಡಿದ್ರೆ ಎಷ್ಟಾಯ್ತು? 15 into 7 ಎಷ್ಟಮ್ಮ? 105, 1050. That means 3 years only. Am I right? Yes, sir. Yes, sir. Yes. Okay, that means ಆ ಮನುಷ್ಯ 78 ವರ್ಷ ಇದ್ರೆ ದಿನಕ್ಕೆ 1 ಗಂಟೆ ನೆನಪು ಮಾಡಿದ್ರೆ ದೇವರನ್ನ 8ನೇ ವರ್ಷದಿಂದ ಎಷ್ಟು ದಿನ ನೆನಪು ಮಾಡಿದ್ದಾನೆ? ಎಷ್ಟು ವರ್ಷ? 3 ವರ್ಷ. ಈಗ ನಿಮ್ಮಗಳ ವಯಸ್ಸು ಎಷ್ಟು? ಹೇಳಿ ಸರ್. ಏನಮ್ಮ ನೀವೇ ಹೇಳ್ಬೇಕು, ನಿಮ್ ವಯಸ್ಸು ಎಷ್ಟು ಅಂತ, ನನಗೆ ಗೊತ್ತಿಲ್ಲ. ಹೇಳಿ ಸರ್. ಎಲ್ಲಿದ್ದಾರೆ ರಶ್ಮಿ ಅಕ್ಕ, ಇವರು ಪೂರ್ಣಿಮಾ ಅಕ್ಕ ಎಲ್ಲ ಇವತ್ತು ಬರ್ಲಿಲ್ಲ ಅನ್ಸುತ್ತೆ. ಅವರು ಇನ್ನೊಬ್ರು ಕವಿತಾ ಅಕ್ಕ is not there today. ಕವಿತಾ ಅಕ್ಕ is not there, I think today. ನಮ್ದೆಲ್ಲ 6 months ತುಂಬಾ ಕಡಿಮೆ ಇದೆ ಸರ್ ನಮ್ದೆಲ್ಲ. ಅದಕ್ಕೆ ನೀವು ಹೇಳ್ತಾ ಇಲ್ವಾ? ಓಪನ್ ಮಾಡ್ತಾ ಇಲ್ವಾ? ಸರ್ ನಮ್ದೆಲ್ಲ 4 today Asha is also ಸರ್ 4 months 6 months ಇರುತ್ತೆ ಸರ್ ನಮ್ದು. 4 months 6 months ಅಷ್ಟೇ ಸರ್ ಸರ್. 4 months. ಈಗ ಗೊತ್ತಾಯ್ತಾ ಎಷ್ಟು ವರ್ಷ ನೆನಪು ಮಾಡ್ತಾ ಇದ್ದೀವಿ ಅಂತ ದೇವರನ್ನ? ಹೌದು ಸರ್. ನೀವು 8 ಗಂಟೆ ಕಾಲ ದೇವರನ್ನ ನೆನಪು ಮಾಡಿದರೆ ಏನಮ್ಮ 1 ವರ್ಷಕ್ಕೆ 100 ದಿನ ಚಿಲ್ಲರೆ ನೆನಪು ಮಾಡ್ದಂಗೆ, ಹೌದೋ ಇಲ್ವೋ? ಹಾ. ಈಗ if supposingly your age is 70 or 60, okay, today onwards you start remembering, say 50 years or 60 years. 60 years ಅಂದ್ರೆ ಎಲ್ಲರೂ ರಿಟೈರ್ ತಾನೆ? ಈಗಲೂ ಮೊಮ್ಮಕ್ಕಳು ಹಿಂದೆ ಹೋಗ್ಬೇಕಲ್ವಾ? ಏನಮ್ಮ ಯಾರು ಆನ್ಸರ್ ಕೊಡ್ತಾ ಇಲ್ಲ, ಎಲ್ಲಿ ಹೋದ್ರು? We don't have any retirement. ಸರ್ ಎಲ್ಲ ಇಲ್ಲೇ ಇದೆ ಸರ್. ಎಲ್ಲ ಎಲ್ಲ ಇದ್ದೀವಿ ಇಲ್ಲೇ ಸರ್. ಇದೆ. ಓಕೆ, ಈಗ ರಿಟೈರ್ಮೆಂಟ್ ಅನ್ನೋದು ಇಲ್ವಲ್ಲ ಸರ್ ಲೇಡೀಸ್ಗೆ? ಅದು ನನಗೆ ಗೊತ್ತಿಲ್ಲ. ಕರೆಕ್ಟ್ ಕಲ್ಪನಾ ಅಕ್ಕ. ಅಲ್ಲ, ಕರೆಕ್ಟ್ ಅಲ್ಲ. We don't have any retirement. 1 minute, I'll come to that retirement age. ನೀವು ದೇವರನ್ನ ನೆನಪು ಮಾಡ್ಲಿಕ್ಕೆ ರಿಟೈರ್ಮೆಂಟ್ ಬೇಕಾ? ಕೂತ್ಕೊಳ್ಳೆ ದೇವರ ಹೆಸರು ಹೇಳ್ಬೇಕಾ? ಮತ್ತೆ ಮೊಮ್ಮಗನ್ನ ತಿನ್ನಿಸ್ತಾ ದೇವರ ಹೆಸರು ಹೇಳಿಕ್ ಆಗೋದಿಲ್ವಾ? ಅಡಿಗೆ ಮಾಡುವಾಗ ದೇವರ ಹೆಸರು ಹೇಳಿಕ್ ಆಗೋದಿಲ್ವಾ? ನಿಮ್ಗೋಸ್ಕರ ಅಂತ 1-2 ತಾಸು ಬಿಡ್ರಮ್ಮ, ನನ್ಗೋಸ್ಕರ ಅಂತ ಒಂದ್ ದೇವರ ಹೆಸರು ಹೇಳಿಕ್ ಆಗೋದಿಲ್ವಾ? ಯಾಕೆ ಬಿಡಲ್ವಾ? ಮಕ್ಕಳು ಮೊಮ್ಮಕ್ಕಳು ಬಿಡ್ತಾರೆ ತಾನೆ? ಎಲ್ಲ ಬಿಡ್ತಾರೆ. ನೀವು ಮಾಡ್ಬೇಕಷ್ಟೇ ಅಲ್ವಾ? ಹೌದು, ನಾವು ಮಾಡ್ಬೇಕಾಗಿರೋದಷ್ಟೇ. ಓಕೆ, ಈಗ ಒಬ್ಬರ ವಯಸ್ಸು 60 ಅನ್ಕೊಳ್ಳಿ. ಈಗಲಿಂದ 8 ಗಂಟೆಗಳ ಕಾಲ ದಿನಕ್ಕೆ ನೆನಪು ಮಾಡಿದ್ರೆ, ಸಪೋಸ್ 70 ವರ್ಷ ಅಥವಾ 75 ವರ್ಷ ಇಟ್ಕೊಳ್ಳೋಣ, ಇನ್ನೊಂದು 15 ವರ್ಷ ಇದೆ. ಸೊ 100 into 15, 1500. That means that soul has remembered God for only how many years? 3 years. 5 years. 75 ವರ್ಷದಲ್ಲಿ ಕೇವಲ 5 ವರ್ಷ ಭಗವಂತನ ಪಾಲಿಗೆ, ಇನ್ನು ಮಿಕ್ಕಿದ ವರ್ಷ is it okay for everyone? ಎಲ್ಲಿ ರೀಚ್ ಆಗ್ತೀರಾ? ನೋ ಸರ್, 5 ವರ್ಷಕ್ಕಾಗುತ್ತೆ. 5 ವರ್ಷ ಆಗುತ್ತೆ ಅಷ್ಟೇ ಸರ್, ನೀವ್ ಹೇಳ್ದಂಗೆ. ಹಾಗಾದ್ರೆ ಎಲ್ಲಿ ರೀಚ್ ಆಗ್ತೀವಿ ನಾವು? ಭಗವಂತನ ಹತ್ರ ಹೋಗ್ಲಿಕ್ಕೆ ಇದೆಯಾ? ಇಲ್ಲ. ಏನ್ ಮಾಡೋಣ? ಇಲ್ಲೇ ಮತ್ತೆ ಬರ್ಬೇಕಲ್ಲ? ಪುನರಪಿ ಯಾವಾಗ ಮತ್ತೆ ಮೋಕ್ಷ ಕೇಳ್ತಾ ಇದೀರ ಎಲ್ಲರೂ? ಮತ್ತೆ ಹೇಗೆ ಸರ್ ಮಾಡೋದು? ಹೇಗೆ ಮಾಡೋದು ಅಂತೀರಾ? ಆದ್ರೆ ಮೋಕ್ಷಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ. I want to go to hotel, I want to eat panipuri, I want to watch TV, I want to play with my grandchild, I want to play with my children, I want to enjoy life. ಒಂದು ನೆನಪಿಟ್ಕೊಳ್ಳಿ ದಯವಿಟ್ಟು,
Atmana Shakti day by day, if you are not remembering God, is reducing. And Atmana Shakti reduce ಆದ್ರೆ ದೇಹದ ಶಕ್ತಿ reduce ಆಯ್ತು. ಆತ್ಮನ ಶಕ್ತಿ reduce ಆಗ್ತಾ 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 ಈ ಒಂದು ಜೀವಮಾನದಲ್ಲಿ if I don't connect to God and remember God, ಆತ್ಮನ ಶಕ್ತಿ ಏನಾಯ್ತು to a certain extent ಕಮ್ಮಿ ಆಯ್ತು. ನೆಕ್ಸ್ಟ್ ಜನ್ಮ ಯಾವ ಜನ್ಮ ಬರುತ್ತೆ? ಗೊತ್ತಿಲ್ಲ. You think you will be getting the same sort of atmosphere, same money, same wife, same husband, same house, same sort of this ಸಿಗತ್ತಾ? ಇಲ್ಲ ಇಲ್ಲ ಸರ್. Somewhere I think some children are playing. Okay. ಸಿಗಲ್ಲ ಸರ್. Do you think this will be your level, this will be your condition, or much No, lesser? lesser. ಮೇ ಬಿ. ಯಾರು ಆನ್ಸರ್ ಕೊಡ್ತಾ ಇಲ್ಲ. ಕಾಂಪ್ಲಿಕೇಟ್ ಆಗಿದೆ ಸರ್ ಇದು. ಸ್ವಲ್ಪ ಇದೇ ಜನ್ಮ- ಕಾಂಪ್ಲಿಕೇಟ್ ಆಗಿದೆ. ಇದೇ ಜನ್ಮದಲ್ಲಿ ಹಲೋ ಸರ್. ಹೇಳಿಮಾ. ಅಲ್ಲ ಇದೇ ತರ ಜನ್ಮ ಅಂತೂ ಸಿಗಲ್ಲ, ಗೊತ್ತಿಲ್ಲ. ಜಾಸ್ತಿ ಇರತ್ತಾ ಕಡಿಮೆ ಇರತ್ತಾ ಗೊತ್ತಿಲ್ಲ ಸರ್ ನಮ್ಗೆ. ಅಲ್ಲ ನೀವು ಈಗ ಎಷ್ಟು ದೇವರನ್ನ ನೆನಪು ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಐ ಡೋಂಟ್ ನೋ. ಸರ್ ನಾವ್ ಎಷ್ಟು ಮಾಡಿದೀವೋ ಗೊತ್ತಿರಲ್ಲ ಅಲ್ಲ ನಮ್ಗೆ. ಇನ್ನ ಒಳ್ಳೆ ಜನ್ಮ ಸಿಗತ್ತೋ ಇನ್ನ ಕಡಿಮೆ ಸಿಗತ್ತೋ ಗೊತ್ತಿಲ್ಲ. ಈಗ ಲೆಕ್ಕ ಹಾಕಿ ಹಾಗಾದ್ರೆ ಹುಟ್ಟಿನಿಂದ ಇವತ್ತಿನವರೆಗೆ ಎಷ್ಟು ಗಂಟೆ ನೀವು ದೇವರನ್ನ ನೆನಪು ಮಾಡಿದ್ದೀರಾ? ಅದೇ ಸರ್ ಹೇಳ್ದಂಗೆ ಮನ್ಸು. ಮನ್ಸು. Then where are you standing? ಅದೇ ಸರ್ ಗೊತ್ತಿಲ್ಲ. ಎಲ್ಲಾ ಕರ್ತವ್ಯ ಕೆಲಸ ಮಾಡ್ತಾ ನಾಮಸ್ಮರಣೆ ಮಾಡ್ಬೋದಲ್ವಾ ಸರ್? ಅದು ಕನ್ಸಿಡರ್ ಆಗತ್ತಾ ಇಲ್ವಾ? ಖಂಡಿತ ಆಗತ್ತೆ. ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ ಸರ್ ಮಾಡ್ತಾ ಇದೀವಿ ಸರ್. ಯಾವಾಗಿಂದ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈಗ ನಿಮ್ಮ ವಯಸ್ಸು ಎಷ್ಟು? Today night before going to bed ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ನಿಮ್ಮ ವಯಸ್ಸು? ಕವಿತಕ್ಕ ಇಲ್ವಾ ಇವತ್ತು? ಓಕೆ, ಐ ಥಿಂಕ್ ಓಕೆ. ಎನಿವೆ, ಸೊ ವಾಟ್ ಈಸ್ ಯುವರ್ ಏಜ್? ಲೆಸ್. ಹಾಗಾದ್ರೆ ಈಗ ಸಿ ವೈ ಆಮ್ ಐ ಟೆಲಿಂಗ್ ದಿಸ್ ಅಂತ ಗೊತ್ತಿದೆಯಾ ನಿಮಗೆ? ಇಲ್ಲ ಸರ್. ಇದನ್ನ ರೆಕ್ಟಿಫೈ ಮಾಡ್ಕೊಳ್ಳೋದು ಹೇಗೆ ಹೇಳಿ ಸರ್? ಬಂದೆ ಅಲ್ಲಿಗೆ ಬರ್ತೀನಿ. ಕನೆಕ್ಷನ್ ವಿತ್ ಗಾಡ್, ಹೌ ಟು ಇಂಪ್ರೂವ್ ಅಂತ ಹೇಳ್ತೀನಿ. ಬಟ್ ನಮ್ಮ ಮನೆ ಹತ್ರ ಬೆಳಗ್ಗೆ ಗಂಟೆ ಹೊಡಿತಾ ಬರ್ತಾರೆ ಒಬ್ರು, ಅಥವಾ ಪಿರ್ ಅಂತ ಊದ್ತಾ ಬರ್ತಾರೆ ಕಸದವರು. ಹೌದಾ ಇಲ್ವೋ? Do you think he was that way from the beginning when he landed on earth? No sir. No. No sir. ಅವ್ರು ಏನ್ ಮಾಡಿರ್ತಾರೆ? ಕಳೆದ ಜನ್ಮದಲ್ಲಿ ಕಮ್ಮಿ ಮಾಡಿರ್ತಾರೆ. What is due to God, what is due to ಇದು, ಅದೆಲ್ಲ ಕಮ್ಮಿ ಆಗ್ತಾ ಬಂದು today what is he doing? Doing ಸೇವಾ for everyone. So please remember, do not put your domestic or anyone down, or that ಕಸದವರಾಗ್ಲಿ ಯಾರನ್ನಾದ್ರೂ ನೀವು ಇನ್ನೂ ಕಡಿಮೆ ಆಗಿ ಅಥವಾ ಕಡಿಮೆ ದೃಷ್ಟಿಯಿಂದ ನೋಡಬೇಡಿ, ಅವರಿಗೆ ಹೀಯಾಳಿಸಬೇಡಿ. Because they have not remembered God. And ನಿಮ್ಮ ಮನೆಗೆ ಬೆಳಗ್ಗೆ ಬರ್ತಾರಲ್ಲ ಕಸ ಕಲೆಕ್ಟ್ ಮಾಡ್ಲಿಕ್ಕೆ, ಅಕ್ಕ ಕೇಳಿಸ್ತಾ ಇದೆಯಾ? ಅವರು ಒಂದಾನೊಂದು ಜನ್ಮದಲ್ಲೋ ಜನ್ಮಾಂತರ ಭಗವಂತನ ನೆನಪು ಮಾಡದೆ ಅಥವಾ ಸಮಯವನ್ನು ಸಫಲ ಮಾಡದೆ ಇವತ್ತು ದೇ ಹ್ಯಾವ್ ಲ್ಯಾಂಡೆಡ್ ಇನ್ ದಟ್ ರೇಂಜ್. ಸೊ ವಿ ಶುಡ್ ನಾಟ್ ಪುಟ್ ದೆಮ್ ಡೌನ್. ಅವರನ್ನ ಕೀಳಾಗಿ ನೋಡಬಾರ್ದು. ನಮ್ಮ ಡೊಮೆಸ್ಟಿಕ್ ಯಾರು ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅವರೆಲ್ಲರೂ ಹಾಗೇನೆ. ಸೊ ವಿ ಹ್ಯಾವ್ ಟು, ಇದು ನಮಗೆ ಲೆಸನ್. ವಿ ಹ್ಯಾವ್ ಟು ರಿಮೆಂಬರ್ ಗಾಡ್ ಅಂಡ್ ಎಲಿವೇಟ್ ಅವರ್ ಪೊಸಿಷನ್ಸ್ ಮುಂದಿನ ಬರ್ತಕ್ಕಂತ ಜನ್ಮಗಳಲ್ಲಿ, ರಾದರ್ ದ್ಯಾನ್ ಗೋಯಿಂಗ್ ಡೌನ್. ಡೂ ಯು ವಾಂಟ್ ಟು ಗೋ ಡೌನ್? No sir. No, then start remembering God. Change your sanskars. Be in Atmic consciousness. Is it not easy? Now you have Jnana. Yes sir. You have knowledge. Can you change yourself? Can you transform yourself? Yes sir. Okay, ಯಾವತ್ತಿಂದ? ಇವತ್ತಿಂದ. ಆಲ್ರೆಡಿ ಮಾಡ್ತಾ ಇದೀವಿ ಸರ್. Very good. Yes sir. Okay. Now these classes are not to ನಿಮಗೆ
ಹೆದರಿಕೆ ತರ್ಲಿಕ್ಕೆ ಇಲ್ಲ ಈ ಕ್ಲಾಸಸ್. ಈ ಕ್ಲಾಸಸ್ ನಿಮ್ಗೆ ಚೇತಾವಣೆ ಕೊಡ್ಲಿಕ್ಕೆ. ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಯು ಆಲ್ ಟು ರಿಮೆಂಬರ್ ಗಾಡ್. ಗಾಟ್ ಮೀ ನೋ? Yes, sir. ಅರ್ಥ ಆಯ್ತಾ? ನಿಮ್ಗೆ ನಿಜವಾದ ಜ್ಞಾನವನ್ನ ಕೊಡ್ಲಿಕ್ಕೆ, ನಿಜವಾದ ದಾರಿಯಲ್ಲಿ ತರ್ಲಿಕ್ಕೆ ಈ ಕ್ಲಾಸಸ್, ನಾಟ್ ಫಾರ್ ಎನಿಥಿಂಗ್ ಎಲ್ಸ್. ಎಸ್ ಸರ್. ನಮ್ಗೆ ಎಷ್ಟೋ ಜ್ಞಾನ ಸಿಕ್ಕಿದೆ ಸರ್ ಈ ಕ್ಲಾಸಿಂದ. Whatever you have told, it is daily it is implemented. For example, I would like to share with all. ಈಗ ಯಾರ್ದಾದ್ರೂ ಮನೆಗೆ ಹೋದ್ರೆ ನಾನು ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಸರ್ ನಾನು ಕುಡ್ದಿದ್ ತಟ್ಟೆ ಇರ್ಬೋದು ಅಥವಾ ಕಾಫಿ ಗ್ಲಾಸ್ ಇರ್ಬೋದು ಗಲ್ಪ್ಸಿಟ್ಟು ಬರ್ತೀನಿ. ಯಾಕಂದ್ರೆ ನಾಳೆ ಅವ್ರ ಮನೆ ಕೆಲ್ಸದವ್ರು ಬಂದಾಗ ಇಷ್ಟು ರಾಶಿ ಪಾತ್ರೆ ಇದೆ, ಏನ್ ಇವ್ರ ಮನೆಯಲ್ಲಿ ನನಗೆ ಗೆಟ್ ಟುಗೆದರ್ ಆಗಿತ್ತಾ ಅಂತ ಬೈಕೊಂಡ್ ಪಾತ್ರೆ ತೊಳೆದ್ರೆ ಅದ್ರದ್ದು ಕಾರ್ಮಿಕ್ ನನಗ್ ಬರತ್ತೆ. ಸೊ ದಟ್ ಐ ಆಮ್ ವೆರಿ ಕ್ಲಿಯರ್. When we also go to hotel, sir, I touch every plate, family member, and say like ಯಾರ್ ಇದನ್ನ ಪ್ಲೇಟ್ಸ್ ನ ತೊಳಿತಾರೋ ಅವ್ರಿಗೆ ಪರಮಾತ್ಮ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಬರ್ತೀನಿ. ಯಾಕಂದ್ರೆ ಹೋಟೆಲ್ ನಲ್ಲಿ ಫಂಕ್ಷನ್ ಅಲ್ಲಿ ನಾವು ತೊಳಿಯಕ್ ಆಗಲ್ಲ. ಸೊ ಯಾರು ಕ್ಲೀನ್ ಮಾಡ್ತಾರೋ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ ಬರ್ತೀನಿ ಸರ್. ದಿಸ್ ಇಸ್ ಆಲ್ ವಾಟ್ ಐ ಆಮ್ ಫಾಲೋಯಿಂಗ್ ಆಕ್ಚುಲಿ. ವೆರಿ ಗುಡ್ ಗರ್ಲ್ ದೇವ್ರೆ. Yes, sir. So This is all all of you got it. ಎಸ್ ಸರ್, ಎಸ್ ಸರ್, ಎಸ್ ಸರ್. So artha aita? So see, our position today is up, elevated. We have to maintain that elevated state or go higher, not go lower in births. Nenpitkoli. Okay, I'll push another story to tell you ಎಷ್ಟು ಸಂಕಲ್ಪಗಳು ನಮ್ದು ಅಂತ. See, there was a man, he went out of station. ಹೊರಗಡೆ ಹೋದ್ರು, ಮನೆಗೆ ವಾಪಸ್ ಬರುವಾಗ ಅವರ ಮನೆ ಹತ್ತಿ ಉರಿತಾ ಇತ್ತು. ವಾಟ್ ವಾಸ್ ಹ್ಯಾಪನಿಂಗ್? ಅವ್ರ ಮನೆ ಬೆಂಕಿ ಹತ್ತಿ ಉರಿತಾ ಇತ್ತು. ಓ ಅಂತ ಅಳ್ಲಿಕ್ ಶುರು ಮಾಡ್ತಾರ ಅವರು. ಅಳ್ಲಿಕ್ ಶುರು ಮಾಡಿದಾಗ ದೊಡ್ಡ ಮಗ ಬಂದ್ ಹೇಳ್ತಾನೆ, ಯಾಕೆ ಅಳ್ತಾ ಇದೀರ ಅಂತ. ನೋಡಪ್ಪ ಮನೆ ಸುಡ್ತಾ ಇದೆಯಲ್ಲಪ್ಪ, ಎಲ್ಲ ಹೋಯ್ತಲ್ಲಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಯು ರಿಮೆಂಬರ್ ಲಾಸ್ಟ್ ವೀಕ್ ಒನ್ ಪರ್ಸನ್ ಹ್ಯಾಡ್ ಕಮ್ ಟು ಸಿ ದ ಹೌಸ್. ಅವರು ಪರ್ಚೇಸ್ ಮಾಡಿದ್ದಾರೆ. ಐ ಹ್ಯಾವ್ ಆಲ್ರೆಡಿ ಟೇಕನ್ ಅಮೌಂಟ್ ಫ್ರಮ್ ಹಿಮ್ ಅಂಡ್ ಹಿ ಹಸ್ ಪರ್ಚೇಸ್ಡ್ ಇಟ್. ಹೌದಾ ಅಂದ ತಕ್ಷಣ ಅಳು ನಿಲ್ಲಿಸ್ಬಿಡ್ತಾರೆ. ಬೇರೆಯವರು ಹೇಗೆ ಆ ಮನೆ ಉರಿಯೋದನ್ನ ನೋಡ್ತಾರೆ, ಇವ್ರು ಅದನ್ನ ನೋಡ್ತಾ ಇರ್ತಾರೆ. ಆಸ್ ಇಫ್ ಈಸ್ ಅ ಸೈಲೆಂಟ್ ಅಬ್ಸರ್ವರ್. ಸ್ವಲ್ಪ ಅದಾದ್ಮೇಲೆ ಎರಡನೇ ಮಗ ಬರ್ತಾನೆ. ಓ ಅಂತ ಅಳ್ತಾನೆ. ಅಪ್ಪ ಕೇಳ್ತಾನೆ, ಯಾಕೋ ಅಳ್ತಾ ಇದೀಯಾ? ದೊಡ್ಡಣ್ಣ ಮಾರ್ಬಿಟ್ಟಿದಾನಂತೆ ಮನೇನ ಅಂತ. ಇಲ್ಲ ಇಲ್ಲ, ದುಡ್ಡು ಇನ್ನೂ ಬಂದಿಲ್ಲ ಅಂತ ಅಳ್ತಾನ ಅವನು. ಹೌದಾ, ದುಡ್ಡು ಬಂದಿಲ್ವಾ ಅಂತ ಇವನು ಅಳ್ಲಿಕ್ಕೆ ಶುರು ಮಾಡ್ತಾನೆ. ಓ ಅಂತ. ಮೂರನೇ ಮಗ ಬರ್ತಾನೆ, ಯಾಕೆ ನೀವೆಲ್ಲ ಅಳ್ತಾ ಇದ್ದೀರಾ ಅಂತ ಕೇಳಿದ್ನು. ಮನೆ ಉರಿತಾ ಇದೆಯಪ್ಪ, ಇವನು ದೊಡ್ಡ ಮಗ ಮಾರಿದ್ನಂತೆ. ಇವನು ಎರಡನೇವನು ಹೇಳ್ತಾನೆ ದುಡ್ಡು ಬರ್ಲಿಲ್ಲ ಅಂತ. ಇಲ್ಲ ಇಲ್ಲ, ಐ ಸ್ಪೋಕ್ ಟು ಹಿಮ್ ಜಸ್ಟ್ ನೌ. ಅವ್ರು ಯಾವುದೇ ಕಂಡೀಷನ್ ಅಲ್ಲಿ ಅದೇ ಬೆಲೆಗೆ ಮನೆ ಕೊಡ್ತಾರಂತೆ. ಅಂದ ತಕ್ಷಣ ಇವ್ರದ್ದು ಮತ್ತೆ ಅಳು ನಿಲ್ಲಿತು. ಸೊ ಹೌ ಮೆನಿ ಥಾಟ್ಸ್ ಆರ್ ಅವರ್ಸ್? ಈ ತರ ಚೆಕ್ ಮಾಡ್ಕೊಳ್ಳಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅವರು ಏನ್ ಥಿಂಕ್ ಮಾಡ್ತಾರೆ ಅದೇ ನಾವು ಥಿಂಕ್ ಮಾಡ್ತೀವಿ ತಾನೇ. ಎಸ್ ಸರ್. ನಿಮ್ಮ ಫ್ರೆಂಡ್ ಒಬ್ರು ಬಂದ್ರು, ಇನ್ನೊಬ್ರು ಫ್ರೆಂಡ್ ಬಗ್ಗೆ ಹೇಳಿದ್ರು, ಅಥವಾ ನಿಮ್ಮ ನೇಬರ್ ಬಂದ್ರು, ನಿಮ್ಮ ಮನೆಗೆ ನಿನ್ನೆ ವಿಸಿಟ್ ಮಾಡಿರ್ತಕ್ಕಂಥ ನಿಮ್ ರಿಲೇಟಿವ್ ಬಗ್ಗೆ ಹೇಳಿದ್ರು. ಥಾಟ್ಸ್ ಏನಾಗತ್ತೆ, ಇಮಿಡಿಯೇಟ್ಲಿ ಆ ರಿಲೇಟಿವ್ ಬಗ್ಗೆ ಚೇಂಜ್ ಆಯ್ತು. ಅವ್ರು ಏನ್ ಹೇಳಿದ್ರು ಅದರ ವಿಚಾರವಾಗಿ, ಅಥವಾ ಯು ಆರ್ ಗೋಯಿಂಗ್ ಟು ಸಿ ಥ್ರೂ ದೋಸ್ ಥಾಟ್ಸ್ ಆರ್ ಥ್ರೂ ದೇರ್ ಲೆನ್ಸ್. ಆಮ್ ಐ ರೈಟ್? ಎಸ್ ಸರ್. ಈಗ ನಾಳೆ ನಿಮ್ಮ ಮನೆ ಪಕ್ಕದಲ್ಲಿ ಖಾಲಿ ಇದೆ ಅನ್ಕೊಳ್ಳಿ. ಮನೆ ಖಾಲಿ ಇದೆ, ಯಾರೋ ಅಲ್ಲಿಗೆ ಬರ್ತಾರೆ, ಮನೆ ನೋಡ್ಕೊಂಡು ಹೋಗಿದ್ದಾರೆ. ಸೊ ಒನ್ ಆಫ್ ಯುವರ್ ಫ್ರೆಂಡ್ಸ್ ನೋಸ್ ದೆಮ್. ಅವ್ರು ಬಂದ್ಬಿಟ್ಟು ನಿಮ್ಗೆ ಹೇಳ್ತಾರೆ, ರೀ ಅವ್ರು ಈ ತರ ಅಂತೆ ಆ ತರ ಅಂತೆ ಅಂತ. ಅವ್ರು ಆ ಮನೆಗ್ ಬಂದಾಗ ನೀವು ಹೇಗೆ ನೋಡ್ತೀರಾ ಅವ್ರನ್ನ? ಅವ್ರು ಹೇಳಿದ್ರು ಅನ್ಕೊಳ್ಳಿ, ಇವ್ರು ಕೋಪಿಷ್ಟರು ರೀ, ಮೂಗಿನ ತುದಿಯಲ್ಲಿ ಕೋಪ ಇದೆ ಅವ್ರಿಗೆ ಅಂದ್ರೆ, ನೀವು ಅವ್ರಿಗೆ ಹೇಗ್ ನೋಡ್ತೀರಾ? ಇವ್ರು ಕೋಪಿಸ್ತಾರೆ ತಾನೆ. ಆರ್ ಯು ಗೋಯಿಂಗ್ ಟು ಸಿ ದೆಮ್ ಇನ್ ಅ ಫ್ರೀ ಲ್ಯಾಂಡ್ಸ್ ಅಲ್ಲಿ, ಫ್ರೀ ಮೈಂಡ್ ಅಲ್ಲಿ ನೋಡ್ತೀರಾ? ಇಲ್ಲ, ಅವರ ಮುಖಾಂತರ ಅವ್ರು ಹಾಕಿರ್ತಕ್ಕಂಥ ಕನ್ನಡಕದ ಮೂಲಕ ನೀವು ನೋಡ್ತೀರಾ ತಾನೆ. ಇಸ್ ಇಟ್ ರೈಟ್? ನೋ ಸರ್. No. So what are you going to do? ಒಳ್ಳೆ ಮನಸ್ಸಿಂದ ನೋಡ್ಬೇಕು. ಒಳ್ಳೆ ಮನಸ್ಸಿಂದ ನೋಡ್ಬೇಕು. ನೋಡಿ, ನಮ್ಮ ಪ್ರತಿಯೊಂದು ಸಂಕಲ್ಪ ನಮ್ಮ ಶರೀರಕ್ಕೆ ಹಾನಿನೂ ಮಾಡ್ಬೋದು ಅಥವಾ ಒಳ್ಳೇದು ಮಾಡ್ಬೋದು. See, I have plenty of things here to tell you. ಒಂದೊಂದು ಸಂಕಲ್ಪ ನಮ್ಮ actually speaking, it affects 17 things around us and within us. So adanna I thought I will tell today itself.
I think we have less than 5 minutes time. I don't think so I can complete it. So what I will do is I'll take this up tomorrow. Okay. ಸೊ ನಮ್ಮ ಪ್ರತಿಯೊಂದು ಸಂಕಲ್ಪ ನಮ್ಮ ಶರೀರಕ್ಕೆ ರೋಗ ನಿವಾರಣೆ ಮಾಡ್ಬೋದು ಅಥವಾ ಆಪೋಸಿಟ್ ಆಫ್ ದಟ್ ಮಾಡ್ಬೋದಾ ಇಲ್ವೋ? Yes, sir. ಹ್ಮ್. ಸೊ ವಾಟ್ ಆಮ್ ಐ ಸಪೋಸ್ ಟು ಡೂ? ನೆನಪಿಟ್ಕೊಳ್ಳಿ, Positive. ನಮ್ಮ ಪ್ರತಿಯೊಂದು ಸಂಕಲ್ಪ ನನ್ನ ಆತ್ಮನ ಶಕ್ತಿ ಜಾಸ್ತಿ ಮಾಡಬಹುದು ಅಥವಾ ಕಮ್ಮಿ ಮಾಡೋ ಸಾಧ್ಯತೆ ಇದೆಯಾ? ಇದೆ sir. ಇದೆ ಅವರ್ ಸಂಕಲ್ಪ, ಅವರ್ ಥಾಟ್ಸ್ ಆರ್ ಇನ್ ಅವರ್ ಹ್ಯಾಂಡ್ಸ್. ಸೊ ನಿಮ್ಮ ಆತ್ಮಶಕ್ತಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಿಮ್ಮ ಸಂಕಲ್ಪಗಳು ಸಕಾರಾತ್ಮಕವಾಗಿರ್ಬೇಕು, ಹೌದಾ ಇಲ್ವೋ? ಹೌದು ಸರ್. ಓಕೆ, ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಈಗ ನಾನು ಹೇಳದ್ನಲ್ಲ, ನಮ್ಮ ಸಂಕಲ್ಪಗಳು ಎಷ್ಟಿದೆ ಅಂತ ಇವತ್ತು ಚೆಕ್ ಮಾಡ್ಕೊಳ್ತೀರಾ? Yes, sir. ನಿಮ್ಮ ಸಂಕಲ್ಪಗಳು ಎಷ್ಟಿದೆ, ಬೇರೆಯವರ ಸಂಕಲ್ಪ ಎಷ್ಟಿದೆ? ಯಾರೋ ಬಂದು ನಿಮ್ಗೆ ಇನ್ನೊಬ್ಬರ ಬಗ್ಗೆ ಹೇಳಿದ್ರೆ ಅವರ ಮುಖಾಂತರ ನೀವು ನೋಡ್ತೀರಾ. See, one more thing I want to tell you. Today morning as well as afternoon, ಎರಡು ಕ್ಲಾಸ್ ಅಲ್ಲಿ we performed the third eye meditation. So this 5 o'clock also I am going to repeat the third eye meditation. Okay, those who want to join, please join. ಕೆಲವರು ಬೆಳಗ್ಗೆ ನಾರ್ಮಲಿ ಬರೋರು, ಯೂಶಲಿ ಬರೋರು ಕ್ಲಾಸಿಗೆ ಇವತ್ತು ಬರಲಿಲ್ಲ. So for that reason I am mentioning third eye meditation will be performing once again, and tomorrow also we may perform. Okay, so very powerful meditation to know your past, present and future. ಬೇಕು ತಾನೆ ನಿಮಗೆ, ಬೇಡ ಅಲ್ಲ? ಬೇಕು sir. ಬೇಕು ಸರ್. Okay. So to know the past, present, of course ಈ ಒಂದು ಸತ್ಸಂಗದ ಕ್ಲಾಸ್ ಅಲ್ಲೂ ಆ ಮೆಡಿಟೇಷನ್ಸ್ ನ ಮಾಡಿಸ್ತೀನಿ. I have not yet come to meditations. So meditations ಬಂದಾಗ ಅದನ್ನು ಮಾಡಿಸ್ತೀನಿ. So any questions on today's whatever we spoke or whatever we discussed? Sir, like how to imagine God, sir? How to visualize God or imagine God? God, visualize. We will come to that. Yes, Akka, please note that question. How to visualize God? ಪರಮಾತ್ಮನ ಬಗ್ಗೆ ಹೇಳಿದಾಗ ಹೇಳಿದೀನಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಪರವಾಗಿಲ್ಲ. See, how to visualize God. ಈಗ ನಿಮ್ಮ ಇಷ್ಟವಾದ ದೇವಿ ದೇವತೆಯನ್ನ ಎದುರುಗಡೆ ನೋಡ್ಬೋದಾ ನೀವು? ಹೌದು ಸರ್, ನೋಡ್ತೀವಿ. ಕಾಣ್ತಾರಾ? ಕಾಣ್ತದೆ ಸರ್. Very good. Imagine ಅಲ್ಲ, visualize. See, there's a difference between visualization and imagination. Do you know the difference? See, you visualize God. Just imaginary. You haven't Imagine seen what you imagine. ನಿಜವಾಗ್ಲೂ ಇದ್ದಾರೆ ಅಂತ. Okay, visualization means ಈಗ ನೀವು ಸೂರ್ಯ ಸನ್ರೈಸ್ ನೋಡಿದಿರಾ? ಹೌದು ಸರ್. Okay, ಈಗ if I ask you to visualize sunrise, you will visualize it, ಹೌದಾ ಇಲ್ವಾ? ಹೌದು ಸರ್. ಯಾಕಂದ್ರೆ ನೀವು ಆಲ್ರೆಡಿ ನೋಡಿದಿರಾ ಅಂತ. ಈಗ ಇಮ್ಯಾಜಿನ್ ಅಂದ್ರೆ if I talk to you about one of my friends, you have not seen him. So what do? You imagine. Now you know the difference between visualization and imagination? Yes, sir. ಕಲ್ಪನೆ ಮಾಡ್ಕೊಳ್ಳೋದು ಸರ್ ವಿಜುವಲೈಸೇಷನ್. ಇದು ಅವ್ರು ಹೇಗಿರ್ತಾರೆ ಕಾಲ್ಪನಿಕವಾಗಿ we imagine. So visualize andre which you have already seen, you bring it on the mental screen. Okay na? So you have to visualize God. Visualize God in front of you andaga visualize God. Yes, Purnimakka, nimdu ಒಂದು ಕ್ವೆಶ್ಚನ್ ಇತ್ತು. Purnimakka ಇಲ್ಲ. sir, ಹೇಳಿಮಾ. ಸರ್ ನೀವು ಲಾಸ್ಟ್ ಟೈಮು ಐ ಆಸ್ಟ್ ಯು ಲೈಕ್ ಫಂಕ್ಷನ್ಸ್ ಎಲ್ಲ ಕಡೆ ಹೋಗಕ್ ಇಷ್ಟ ಆಗಲ್ಲ, ಬಟ್ ಐ ನೀಡ್ ಟು ಗೋ ಆಸ್ ಇಟ್ ಈಸ್ ಲೈಕ್ ಜನ ನಿಷ್ಠೂರ ಮಾಡ್ತಾರೆ, ಸೊ ದಟ್ ಐ ವಾಂಟ್ ಐ ಹ್ಯಾವ್ ಟು ಅಟೆಂಡ್. ಸೊ ಇಷ್ಟ ಇಲ್ಲದೆ ಹೋಗೋದು ಹೇಗೆ ಅಂದಾಗ ನೀವು ಜಸ್ಟ್ ಟೇಕ್ ಪರಮಾತ್ಮ ವಿತ್ ಯು ಅಂಡ್ ಅಟೆಂಡ್ ಅಂತ, ಅದು ಹೇಗೆ ಸರ್? ಲೈಕ್ ಹೌ ಡಿಡ್ ಯು ಎಕ್ಸ್ಪ್ಲೇನ್? ಹೇಗೆ ಎಲ್ಲಾರು ಇಮ್ಯಾಜಿನ್ ಮಾಡ್ಕೊಂಡು ಹೇಗೆ ಮಾಡಕ್ಕಾಗತ್ತೆ ಸರ್? Okay, we have less than a minute. I'll tell the answer to this. If it gets disconnected, I will continue it tomorrow. You remember or remind me this tomorrow. Okay. Okay, sir. ಪರಮಾತ್ಮನನ್ನ ಜೊತೆಗೆ ನೀವು ಕರ್ಕೊಂಡು ಹೋಗೋದು ಅಂತಂದ್ರೆ ಈಗ ನಿಮಗೆ ಚಿಕ್ಕವರಿದ್ದಾಗ ಹೇಳಿರ್ತಾರೆ, ನಿಮ್ಮ ತಂದೆ ನಿಮ್ ಜೊತೆ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡಿ, ಯು ಕ್ರಾಸ್ ದ ರೋಡ್, ಗೋ ಟು ಸ್ಕೂಲ್ ಆಲ್ ಅಲೋನ್ ಅಂತ. ಕ್ಯಾನ್ ಯು ಇಮ್ಯಾಜಿನ್? ಕ್ಯಾನ್ ಯು ವಿಜುವಲೈಸ್ ಅಪ್ಪ ನಿಮ್ ಜೊತೆ ಇದ್ದಾರೆ ಅಂತ? ಆತರ ಕ್ಯಾನ್ ಯು ನಾಟ್ ವಿಜುವಲೈಸ್ ಪರಮಾತ್ಮ ವಿತ್ ಯು? Yes sir, we can do. You are driving the car and ನಿಮ್ಮ pillion seat is ಖಾಲಿ, ಪರಮಾತ್ಮನ ಅಲ್ಲಿ ನೆನಪು ಮಾಡಿ. Okay sir. Okay. Come on my dear friend Paramatma, you be with me. ಅವ್ರ ಹತ್ರ ಮಾತಾಡಿ.
Please come to Namaskara Mudra and 3 Omkaras. Om. Om. Visualize the entire world and give Ashirwad, give blessings to the entire world. ಇಡೀ ಜಗತ್ತಿಗೆ ಇಡೀ ಬ್ರಹ್ಮಾಂಡಕ್ಕೆ ಆಶೀರ್ವಾದ ಕೊಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ.